ಬಂಗಾರ ನನ್ನ ಬಂಗಾರ ನನ್ನ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ಸುಖ ಸಂತೋಷ ತಂದಿ ನಡೆದಾಗಲಿ ಬಾಳ ಹಾಳಾಗಲಿ ದೈವ ಕಲ್ಪವರ ನನ್ನ ಈ ತಂಗಿಗೆಂದು ದೈವ ಕಲ್ಪವರ ನನ್ನ ಈ ತಂಗಿಗೆಂದು ನನ್ನ ಬಂಗಾರ ನನ್ನ ಬಂಗಾರ ನನ್ನ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ನನ್ನ ಬಂಗಾರ ನನ್ನ ಬಂಗಾರ ನನ್ನ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ಚಂಬುವ ನಾಯಿ ಬರುವ ಕಾಲು ಕಟ್ಟಿಲಿಲ್ಲ ಕೈಯ ಹಿಡಿಯುವ ನಾಗ ಸೆಳೆದ ಜೋಗು ಜೊತೆಗೆ ಕೌರಿಂದ ನನ್ನ ದಿಲು ಬಿಡುವೆ ನೀನು ನಡೆಯುವ ಹಾದಿಗೆ ನಾನು ಹೂವನ ಹಾಸುವೆನು ಸಾರೋಟಿ ಮೆರವಣಿಗೆ ಮಾಡಿ ಹೊರಗಿನ ಹಾಡುವೆನು ಕಲ್ವರಸಿದ ನನ್ನ ಬಂಗಾರ ನನ್ನ ಬಂಗಾರ ನನ್ನ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ಅಣ್ಣ ಬನ್ನಿರಣ್ಣ ಇದೇ ಸಂತೋಷದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ ಈ ಕಲಿಯುಗದಲ್ಲಿ ಶಿವರಾಮನ ತಂಗಿಯೊಬ್ಬಳು ಸ್ವಾದ್ವಿ ಶಿರೋಮಣಿಯಂತೆ ಇರುವಳು ಆ ಪವಿತ್ರಳ ರೂಪ ಲಾವಣ್ಯ ನೋಡಿದರೆ ಸಾಕು ಅವಳ ಕಡೆ ಹರಿದು ಹೋಗುತ್ತದೆ ಚಾಚನ ಮನಸ್ಸು ಏನು ಅವಳ ಸೌಂದರ್ಯ ಲಾವಣ್ಯ ಆ ಸೌಂದರ್ಯವನ್ನು ಕಾಣಿಸುವ ತನಕ ನನ್ನ ಮನಸ್ಸಿನ
ದೇಹವನ್ನು ಸ್ಪರ್ಶಿಸಿ ಅವಳ ಸುಖ ಉಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನೆತ್ತಿಗೇರಿದ ನನ್ನ ಕಾಮದ ಪಿತ್ತನ್ನು ಇಳಿಸಿಕೊಳ್ಳಬೇಕಾದರೆ ಆ ರೂಪವತಿಯಾದ ಪವಿತ್ರ ದೇಹದ ಸುಖ ಉಂದಾಗಲೇ ಮಾತ್ರ ಸಾಧ್ಯ. ಅವಳನ್ನು ನನ್ನ ಬಾಹು ಬಂಧನದಲ್ಲಿ ಬಂಧಿಸಿ ಮುದ್ದಾಡದಿದ್ದರೆ ನನ್ನ ಎದುರು ಜೈಲಾಸಿಯೇ ಅಲ್ಲ. ಒಂದು ವೇಳೆ ನನ್ನ ಮಾತಿಗೆ ಮಣಿದು ಆ ಪವಿತ್ರ ಒಪ್ಪಿದರೆ ಸರಿ, ಇಲ್ಲವಾದರೆ ಪವಿತ್ರಕಾಲ ಎಂಬ ಬ್ರಹ್ಮಾಸ್ತ್ರವನ್ನು ಹೂಡಿ ರಸ ತುಂಬಿ ನಿಂತಿರುವ ಆ ಹಣ್ಣನ್ನು ಕಚ್ಚದೆ ಬಿಡಲಾರ. ಪವಿತ್ರ, ಈಗಲೇ ಬರುವೆ ನಿನ್ನ ಹರೆಯ ತುಂಬಿದ ದೇಹವನ್ನು ಸ್ಪರ್ಶಿಸಲು. ಮಳೆಬೇಕೇನ್ರಿ ಮಾವಿನ ಹಣ್ಣು. ನನ್ನ ಮಾವಿನ ಹಣ್ಣು ಏನಾರು ಒಂದು ಸಲ ಬಾಯಾಗ ಇಟ್ಕೊಂಡು ಸರ 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 ಅಂತ ಚಿಪ್ಪಕ್ ಹತ್ರ ಏನಾಗುತ್ತೆ? ಬರ್ಬಾರ್ದು ಜಾಗದಾಗೆಲ್ಲ ನೀರು ಬರ್ತೈತ್ರಿ. ಬರೀ ನಾನು ಹೇಳೋದ್ ನೋಡಿ ಅವ್ನ ಬಾಯಾಗ ನೀರು ಬರ್ತೈತಿ. ಇನ್ನ ಮಾವಿನ ಹಣ್ಣು ಏನಾರು ಅವ್ನ ಬಾಯಾಗ ಇಟ್ಟು ಅಂದ್ರೆ ಏನ್ ಆಗ್ಬೇಕು ಅವ್ನ ಗದ್ದೆ ಅಂತೀನಿ. ಏನ್ ತಮ್ಮ ಬೇಕೇನು? ನೋಡೋಣ ಬೆಳಿಗ್ಗೆ ಮಟ್ಟ ಅಲ್ಲೇ ಕೂತಿಂದ್ರೆ